ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಣೇಶ್ ಎನ್ಸಿ. ಇವತ್ತು ಬಂದು ಮಹದೇವಪುರದಲ್ಲಿ ವೇಕೆನ್ಸಿ ಇದೆ. ಮತ್ತು ನಿಮಗೆ ಇ ಎಸ್ ಐ ಇದೆಯಲ್ವಾ, ಅಲ್ಲಿನೇ ವೇಕೆನ್ಸಿ ಬಂದಿದೆ. ಯಾಕಂತಂದರೆ ಬಿಗ್ ಬಾಸ್ಕೆಟ್ ಇದೆ, ಇನ್ನೊಂದು ಪ್ಯಾಕಿಂಗ್ ಕೆಲಸ ಇದೆ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಲೇಡೀಸ್ಗೂ ವೇಕೆನ್ಸಿ ಬಂದಿದೆ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊತೀನಿ. ಲೇಡೀಸ್ಗೆ ಕಡಿಮೆ ಅಂದರೆ ತುಂಬ ಕಡಿಮೆ ವೇಕೆನ್ಸಿ, ಕರೆಕ್ಟ್ ಅಲ್ವಾ? ಯಾಕೆ ಕಡಿಮೆ ಅಂತಂದರೆ ಒಂದೊಂದು ಕಂಪನೀಸು ಜಾಸ್ತಿ ಪ್ರಮೋಟ್ ಮಾಡುತ್ತೆ ಲೇಡೀಸ್ಗೆ, ಒಂದೊಂದು ಕಂಪನಿ ಪ್ರಮೋಟ್ ಮಾಡುತ್ತೆ ಜಾಸ್ತಿ ಜೆಂಟ್ಸ್ಗೆ. ಸೊ ಹಂಗಾಗಿ ಕಂಪನಿಯವ್ರು ತಾನೇ ಏನು ಮಾಡೋಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಒಂದು ಥಿಂಕ್ ಮಾಡ್ತಾರೆ, ಮೇಡಮ್ ನೀವು ಗಣೇಶ್ ಎನ್ಸಿಯಲ್ಲಿ ಲೇಡೀಸ್ಗೆ ಜಾಬ್ ಆಗ್ತಲ್ಲ ಮ್ಯಾಮ್, ನಾನು ಈ ಲೊಕೇಶನಲ್ಲಿದ್ದೀನಿ ಮ್ಯಾಮ್, ನಾನು ಆ ಲೊಕೇಶನ್ ಇದ್ದೀನಿ, ಚಂದಾಪುರ, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಎಷ್ಟು ಊರಿದೆ ಅಷ್ಟು ಊರದ್ದು ಹೇಳ್ತೀರಾ. ಬಟ್ ನನಗೆ ಯಾವ ಊರು ಗೊತ್ತಿಲ್ಲ, ಓನ್ಲಿ ಕೇಳಿರ್ತೀವಿ, ರೇರ್ ಆಗಿ ನೋಡಿರ್ತೀವಿ, ಕರೆಕ್ಟ್ ಅಲ್ವಾ? ಆದರೆ ಬ್ಯಾಂಗ್ಳೂರಲ್ಲಿ ಏನೇನು ಹೆಸರಿರುತ್ತೆ ಅದು ಗೊತ್ತಿರುತ್ತೆ, ಯಾಕಂದರೆ ನಾವು ಬ್ಯಾಂಗ್ಳೂರವರೇ, ಕರೆಕ್ಟ್ ಅಲ್ವಾ? ಅದರಿಂದ ನಮಗೆ ಗೊತ್ತಿರುತ್ತೆ. ಸೊ ಆದಷ್ಟು ಥಿಂಕ್ ಮಾಡಿ, ನಿಮಗೆ ಯಾವಾಗ ಜಾಬ್ ಬರುತ್ತೆ ಗೊತ್ತಿರಲ್ಲ, ಅದರಿಂದನೇ ಹೇಳ್ತೀವಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮಹದೇವಪುರದಲ್ಲಿ ಜಾಬ್ ಬಂದಿದೆ ಲೇಡೀಸ್ಗೆ, ಓನ್ಲಿ ಸ್ವಲ್ಪ ಟೈಮ್ ಅಷ್ಟೇ ಇರುತ್ತೆ ಲೇಡೀಸ್ಗೆ, ಆಮೇಲೆ ಫಿಲ್ ಆಗಿಬಿಡುತ್ತೆ. ಅದು ಬಂದು ಸ್ಯಾಲ್ರಿ 14 ಇದೆ, 9 hours ಡ್ಯೂಟಿ ಇರುತ್ತೆ, ಓಕೆ ಅಲ್ವಾ? ಸೊ ಯಾರೆಲ್ಲ ಹೋಗ್ಬೇಕಂತಿದ್ದೀರಾ ಆಲ್ಮೋಸ್ಟ್ ಟ್ರೈ ಮಾಡಿ. ಇವಾಗ ಬಿಗ್ ಬಾಸ್ಕೆಟ್ ಬಂದಿದೆ, ಓನ್ಲಿ ಫಾರ್ ಜೆಂಟ್ಸ್ ತೊಗೋತಾ ಇದ್ದೀವಿ. ಅದರಲ್ಲೂ 15K ಸ್ಯಾಲ್ರಿ ಇದೆ. ನಿಮಗೆ ರೂಮ್ ಬೇಕಂತಂದರೆ ಮಿನಿಮಮ್ 5 members ಇದ್ರೇ ಅವ್ರು ರೂಮ್ ಕೊಡ್ತಾ ಇದ್ದಾರೆ, ಇಲ್ಲಾಂದರೆ ರೂಮ್ ಅವೈಲೇಬಲ್ ಇದರಲ್ಲಿಲ್ಲ. ಬಿಗ್ ಬಾಸ್ಕೆಟಲ್ಲಿ ಬಂದು ಫುಡ್ ಅಕಾಮಡೇಷನ್ಸ್ ಬೇಕಂತ ಹೇಳಿದ್ರೆ ಬೇಕಾದ್ರೆ ಮಾಡಿ ಕೊಡ್ತೀವಿ, ಆ ಥರ ಏನಿಲ್ಲ. ಸೊ ಆದರೆ ಮಾತ್ರ 3000 rupees ಚಾರ್ಜಸ್ ಇರುತ್ತೆ. ಒಂದು ಸರಿ ಜಾಯ್ನಿಂಗ್ ಆದಮೇಲೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ರೊಟೇಟ್ ಆಗ್ತಾ ಇರ್ತೀರ, ಕರೆಕ್ಟ್ ಅಲ್ವಾ? ಸೊ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದಂಗೆ ಜಾಬ್ಸು, ರೋಲು, ಸ್ಯಾಲ್ರೀಸು ಚೇಂಜ್ ಆಗ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ ನಿಮಗೂ ಇದರಲ್ಲಿ ಎಲ್ಲ ಥರ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಿಗ್ ಬಾಸ್ಕೆಟು ಮತ್ತು ಮಹದೇವಪುರ ವೇಕೆನ್ಸಿ ಇದೆ. ಸೊ ಲೇಡೀಸ್ಗೆ ಬಂದು 2 shifts ಇರುತ್ತೆ. ಆದಷ್ಟು ಟ್ರೈ ಮಾಡಿದ್ರೆ ನೀವು ಹೋಗಿ ಬೇಗ ಜಾಯ್ನ್ ಆಗ್ಬೋದು. 10th ಆಗಿರಬೇಕು ಮಿನಿಮಮ್. ಅವ್ರಿಗೆ ಇಂಗ್ಲೀಷ್ ಓದೋಕ್ಕೆ ಬರಬೇಕು. ಯಾರಿಗೆಲ್ಲ ಇಂಗ್ಲೀಷ್ ಓದೋಕ್ಕೆ ಬರುತ್ತೆ ಅವ್ರು ಮಾತ್ರ ಈ ಜಾಬ್ಗೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ಸೂಪರಾಗಿರೋ ಜಾಬ್ ತೊಗೊಂಡು ಬಂದಿದ್ದೀನಿ. ಯಾರೆಲ್ಲ ಸುಂದರವಾಗಿ ಅಂದರೆ ಬ್ಯೂಟಿಫುಲ್ ಗರ್ಲ್ಸ್ಗೋಸ್ಕರ ಜಾಬ್, ಓಕೆ? ನೀವು ವರ್ಕಲ್ಲಿದ್ದು ಮಾಡ್ಕೋತೀರಂದ್ರೂ ಮಾಡ್ಕೋಬೋದು, ಹೋಮಲ್ಲಿದ್ದು ಮಾಡ್ಕೋತೀರಂದ್ರೂ ಮಾಡ್ಕೋಬೋದು, ಇದು ಪಾರ್ಟ್ ಟೈಮ್ ಮಾಡ್ಕೋತೀರಂದ್ರೂ ಮಾಡ್ಕೋಬೋದು. ಓನ್ಲಿ ಫಾರ್ 2 girlsಗೆ ವೇಕೆನ್ಸಿ ಇದೆ. ಅದಷ್ಟು ಯಾರು ಸೆಲೆಕ್ಟ್ ಆಗ್ತಾರೋ ಗೊತ್ತಿಲ್ಲ. ಸ್ಯಾಲ್ರಿ ಮಾತ್ರ 20 ESIP ವಿತ್ ಡಿಡಕ್ಟು ಅದು ಇದು ಅಂತ ಕಟ್ಟಾದ್ರೂ ಅವ್ರಿಗೆ 15 ಸಿಗುತ್ತೆ. ಆದಷ್ಟು ಟ್ರೈ ಮಾಡಿ ಅಂತ ಹೇಳ್ತೀನಿ. RJ ಕಂಪನಿಯಲ್ಲಿ ವೇಕೆನ್ಸಿ ಇದೆ, ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಸಿಗ್ತಾ ಇರುತ್ತೆ, ಇಲ್ಲಾಂದರೆ ಅಪ್ಲೋಡ್ ಆಗಿರುತ್ತೆ, ನೋಡ್ಕೊಳ್ತಾ ಇರಿ, ಗೊತ್ತಾಗುತ್ತೆ. ಸೊ ಬ್ಯೂಟಿಫುಲ್ ಗರ್ಲ್ಸ್ ಅಂದರೆ ತುಂಬ ಸುಂದರವಾಗಿ, ಯಾರಿಗೆ ಇಂಗ್ಲೀಷ್ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಅವರು ಈ ಜಾಬ್ನ ಮಾಡಬಹುದು. ವರ್ಕ್ ಫಾರ್ ಹೋಮ್ ಕೂಡ ಮಾಡ್ಬೋದು. ಅವರು ಕ್ಲೈಂಟ್ ಯಾವಾಗ ಇರುತ್ತಾರೆ ಹೋಗಿ ಮಾತಾಡ್ಬೋದು, ಈ ಥರನೇ ಇರುತ್ತೆ. ಸೊ ನಾನು ಆ ವಿಡಿಯೋಸಲ್ಲಿ ಡೀಟೇಲ್ಸ್ ಕೊಡ್ತೀನಿ. ಸೊ ನೋಡ್ತಾ ಇರಿ ಅಂತ ಹೇಳ್ತೀನಿ. ನಮಸ್ತೆ.